ನಿರಂತರ ಪರಿಶ್ರಮ ವಹಿಸಿ ಈಗ ಓದಿ ಕೇಂದ್ರ ಲೋಕಸೇವಾ ಆಯೋಗದ ಏನು ಪರೀಕ್ಷೆ ಏನು ಫಲಿತಾಂಶ ಪ್ರಕಟ ಆಗಿದೆ. ಅದರಲ್ಲಿ ಯಾದಗಿರಿ ಜಿಲ್ಲೆಗೆ ವೈದ್ಯಳೊಬ್ಬಳು ಕೀರ್ತಿ ತರುವಂಥ ಕೆಲಸ ಮಾಡಿದ್ದಾಳೆ. ಯಾಕಂತಂದ್ರೆ ನಿರಂತರವಾಗಿ ಬಾಲ್ಯದಲ್ಲೇ ಇದ್ದುಕೊಂಡು ಅವರ ಹೆತ್ತವರ ಪೋಷಕರ ಪ್ರೇರಣೆ ಜೊತೆ ಖುದ್ದು ತಾನು ಕೂಡ SLC ಇದ್ದಾಗ ಜಿಲ್ಲಾಧಿಕಾರಿ ಆಗಬೇಕೆಂಬ ಕನಸನ್ನು ಹೊತ್ತಿಕೊಂಡಿದ್ದಳು. ಆ ಕನಸು ಈಗ ನನಸಾಗುವ ಕಾಲ ಕೂಡ ಬಂದು ಈಗ ರ್ಯಾಂಕ್ ಆಗಿ ಗಿಟ್ಟಿಸಿಕೊಂಡಿದ್ದಾಳೆ. ಹೀಗಾಗಿ ಇಡೀ ಯಾದಗಿರಿ ಜಿಲ್ಲೆಗೆ ಈ ವೈದ್ಯ ಡಾಕ್ಟರ್ ನಿವೇದಿತಾ ಬಾವಿಮನಿಯವರು ಕೀರ್ತಿ ತರುವಂಥ ಕೆಲಸ ಮಾಡಿದ್ದಾರೆ. ಖುದ್ದು ಈಗ ನಮ್ಮ ಜೊತೆ ನಿವೇದಿತಾ ಅವರು ಇದ್ದಾರೆ. ಏನಂತಕ್ಕೇನ ತಾವು ಈಗ ಇಡೀ ದೇಶಕ್ಕೆ ಕೀರ್ತಿ ತರುವಂಥ ಕೆಲಸ ಮಾಡಿದಿರಿ. ಅಂದರೆ ತಾವು ಬಾಲ್ಯದಲ್ಲೇ ಓದಿ DC ಆಗ್ಬೇಕಂತ ಕನಸು ಕಟ್ಕೊಂಡಿದ್ದೀರಿ. ಈಗ 469ನೇ ರ್ಯಾಂಕ್ ಕೂಡ ಗಿಟ್ಟಿಸಿಕೊಂಡಿದ್ದೀರಿ. ಏನು ಹೇಳ್ತೀರಿ, ಯಾವ ರೀತಿ ಖುಷಿಯನ್ನು ಹಂಚ್ಕೊಳ್ತೀರಿ? ತುಂಬ ಖುಷಿ ಆಗ್ತದೆ. ಅಂದರೆ UPSC ಕ್ರ್ಯಾಕ್ ಮಾಡ್ಬೇಕನ್ನೋದು ಚಿಕ್ಕ ವಯಸ್ಸಿಂದಾಗಿಂದಲೂ ಡ್ರೀಮ್ ಇತ್ತು. ಸೊ ಇವತ್ತು ನಿಜ ಖುಷಿ ಆಗ್ತಾ ಇದೆ. ಅಂದರೆ ಎಷ್ಟೋ ಕಷ್ಟಪಟ್ಟಿರೋದೆಲ್ಲ ಒಂದು ಸ್ವಲ್ಪ ಸಕ್ಸಸ್ ಸಿಕ್ಕಿದೆ ಅಂತ ಖುಷಿ ಆಗ್ತದೆ. ಈಗ ಕೆಲವರು ನಾನು ಓದಿ ಡಾಕ್ಟರ್ ಓದ್ರೆ ಸಾಕು, MBBS ಓದ್ರೆ ಸಾಕು, ನಾನು ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡಿಕೊಂಡು ಅದ್ರ ಜೊತೆ ಕ್ಲಿನಿಕ್ ಹಾಕ್ಕೊಂಡು ಎಷ್ಟು ಮಾಡ್ಕೊಂಡು ಇದು ಬದುಕಿದ್ರೆ ಸಾಕಂತ ಅಂದ್ಕೊಂಡಿರ್ತಾರೆ ಆ ಕನಸು. ನೀವು ವೈದ್ಯರ ಜೊತೆ ತಾವು ಇಷ್ಟೆಲ್ಲ UPSC ನಿರಂತರ ಶ್ರಮವಹಿಸಿ ಓದಿರಿ, ರ್ಯಾಂಕ್ ಗಿಟ್ಟಿಸ್ಕೊಂಡಿದ್ದೀರಿ. ಖಾಲಿ ವೈದ್ಯರಾಗಿದ್ದರೆ ಸಾಕು ಅನಿಸ್ಬೋದಿತ್ತಲ್ಲ? ಅಂದರೆ ಚಿಕ್ಕ ವಯಸ್ಸಿದ್ದಾಗಿಂದಲೂ UPSC ಕ್ಲಿಯರ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಯಾವ ರೀತಿನಾದರೂ ಸೇವೆ ಸಲ್ಲಿಸಬೇಕು ಅಂತ ವೈದ್ಯಳಾದೆ. ಸೊ ವೈದ್ಯಳಾಗಿದ್ದರೂ ಸೇವೆ ಸಲ್ಲಿಸ್ತಿದ್ದೆ. ಬಟ್ ಇಲ್ಲಿ ಇನ್ನೂ ಬ್ರಾಡರ್ ಆಪರ್ಚುನಿಟಿ ಸಿಗೋದ್ರಿಂದ ಇನ್ನೂ ಜಾಸ್ತಿ ಮಾಡ್ಬೋದು ಅಂತ. ಈಗ ವೈದ್ಯರಂತಂದ್ರೆ ಬಡ ರೋಗಿಗಳು, ಯಾಕಂತಂದ್ರೆ ಅದು ಕೂಡ ಒಂದು ದೊಡ್ಡ ಸೇವೆ. ಅದ್ರ ಜೊತೆ ಈಗ ನೀವು UPSC ರ್ಯಾಂಕ್ ಪಾಸ್ ಆಗಿರಿ, ದೊಡ್ಡ ಜವಾಬ್ದಾರಿ ಕೂಡ ಇದೆ. ಖುಷಿನೂ ಇದೆ, ಖುಷಿ ಜೊತೆ ಜವಾಬ್ದಾರಿನೂ ಇದೆ. ಈಗ ನಿಮ್ಮ ಹೆತ್ತವರು ಅಂದ್ರೆ ನೀವು ಯಾವಾಗ DC ಆಗ್ಬೇಕಂತ ಕನಸು ಕಟ್ಕೊಂಡಿದ್ದೀರಿ? ಯಾರ DC ಅವ್ರು ನೋಡಿದ್ರ ಅಥವಾ ನಿಮ್ಗೆ ಯಾವಾಗ ಈ ಕನಸು ಕಟ್ಕೊಂಡಿದ್ದಾರೆ? ನೀವು ಯಾವಾಗ ನೋಡಿದ್ರಿ? ಅಂದರೆ ಸ್ಕೂಲ್ ಟೈಮಿಂದನೂ DC ಆಗಬೇಕು ಅಂತ ಇತ್ತು. ಪ್ರತಿ ಸರ್ತಿ ಯಾರಾದರೂ UPSC ಕ್ಲಿಯರ್ ಮಾಡಿ ಅವ್ರನ್ನ ನೋಡಿದ್ರು ಅವರೆಲ್ಲರೂ ಪ್ರೇರಣೆ ಅದೇ ಥರ ಆಗಬೇಕು ಅಂತ. ಅಂದ್ರೆ ಜಿಲ್ಲಾಧಿಕಾರಿ ಅವರು SP ಅವ್ರು ಕಂಡ್ರನ್ನೇ ಅವರಪ್ಪಲೇ ನಾನು ಆಗ್ಬೇಕಂತ ಸಂಕಲ್ಪ ಅವಾಗ ತಡ್ಕೊಂಡಿದ್ದಾರೆ. ನೀವು ಸ್ಕೂಲಲ್ಲೆಲ್ಲ ಅವಾರ್ಡ್ ಫಂಕ್ಷನ್ಸಲ್ಲಿದ್ದಾಗೆಲ್ಲ ಬಂದುಬಿಟ್ಟು ಅವಾರ್ಡ್ಸ್ ಕೊಡ್ತಾ ಇರಬೇಕಾದ್ರೆ ನಾನು ಅದೇ ಥರ ಆಗಬೇಕು ಅಂತ ಅನಿಸಿದ್ದುಂಟು. ತಾವು DC ಅವರು ಇವರನ್ನು ನೋಡಿಕೊಂಡು DC ಆಗ್ಬೇಕಂತ ಅಂದ್ಕೊಂಡ್ರಿ. ಅದ್ರ ಜೊತೆ ನಿಮ್ಮ ಕನಸಿಗೆ ಇಡೀ ಪ್ರೇರಣಾದಾಯಕ ನಿಮ್ಮ ಪೇರೆಂಟ್ಸ್ ಅವರು ಕೂಡ ಸಹಕಾರ ಯಾವ ರೀತಿ ಇತ್ತು? ನಿಮ್ಮ ಎಲ್ಲನೂ ಫ್ಯಾಮಿಲಿ ಸಪೋರ್ಟೇ, ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೂ ನನಗೆ ಅಂದರೆ ಓದಬೇಕು ಅನ್ನೋದು ಬಿಟ್ಬಿಟ್ಟು ಬೇರೆ ಯಾವುದೇ ರೀತಿ ಕಷ್ಟ ಥರ ಏನೂ ಆಗಿಲ್ಲ. ಈ ಇಬ್ಬರು ಪೇರೆಂಟ್ಸು ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿರೋದ್ರಿಂದ ಗೌರ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ, ಗೌರ್ಮೆಂಟ್ ಹೇಗೆ ನಡೆಯುತ್ತೆ ಅಂತೆಲ್ಲ ಗೊತ್ತಾಗಿತ್ತು ಮುಂಚೆಯಿಂದನೂ. ಅದ್ರ ಜೊತೆ ಈಗ ತಾವು ನಿರಂತರವಾಗಿ, ಯಾಕಂತಂದ್ರೆ ಯಾದಗಿರಿ ಜಿಲ್ಲೆ ಅಂದಾಗ ಸಾಕಷ್ಟು ಹಿಂದುಳಿದ, ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರೆ. ತಾವು ಇಂಥ ಯಾದಗಿರಿದವ್ರು ಇದ್ಕೊಂಡು, ಅದು ಹಳ್ಳಿದವ್ರು, ನಗ್ನೂರು ಗ್ರಾಮಸ್ಥರು ಇದ್ಕೊಂಡು ನೀವು ಒಂದು ಜಿಲ್ಲೆಗೆ ಕೀರ್ತಿ ತರುವಂಥ ಕೆಲಸ ಮಾಡಿರಿ. ಈಗಿನ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ? ಅಂದರೆ ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವು ಬಿಲೀವ್ ಮಾಡಬೇಕು, ಕಾನ್ಫಿಡೆಂಟ್ ಆಗಿರಬೇಕು, ಓದಬೇಕು, ಪರಿಶ್ರಮ ಪಡಬೇಕು. ಕನ್ಸಿಸ್ಟೆಂಟಾಗಿ ಪರಿಶ್ರಮ ಪಟ್ಟರೆ ನೀವು ಎಲ್ಲಿ ಯಾದಗಿರಾಗಲಿ ಎಲ್ಲಿದ್ರೂ ಸಕ್ಸಸ್ ಅಚೀವ್ ಮಾಡ್ತೀರಾ ಅಂತ. ಈಗ ನಿಮ್ಮ ಎಷ್ಟು ಗಂಟೆ, ಯಾಕಂದ್ರೆ ವೈದ್ಯ ವೃತ್ತಿ ಮಾಡಿಕೊಂಡು ಸ್ಟಡಿ ಮಾಡಿದ್ರಿ, ಎಷ್ಟು ಗಂಟೆ ನಿರಂತರವಾಗಿ ಪರಿಶ್ರಮ ವಹಿಸಿ ಓದಿರೋ? ಅಂದರೆ ಅದು ಆ್ಯಕ್ಚುಲಿ ವೈದ್ಯ ಬಿಟ್ಬಿಟ್ಟು ಅದಾದಮೇಲೆ 23 ಹೋಗ್ಬಿಟ್ಟು ಅಂದರೆ ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡಿದೆ. ಇಷ್ಟು ಗಂಟೆಗಳಂತಲ್ಲ, ಇಷ್ಟು ಸಿಲೆಬಸ್ ತೊಗೊಂಡು ಆ ಸಿಲೆಬಸ್ ಆವತ್ತು ಮುಗಿಸ್ಬೇಕು ಅಂತ ಅಷ್ಟು ಓದ್ತಾ ಇದ್ದೆ. ಕೆಲವೊಂದು ಟೈಮ್ 6 hours ಆಗ್ತಿತ್ತು, ಕೆಲವೊಂದು ಟೈಮ್ 7 hours ಆಗ್ತಿತ್ತು, ಕೆಲವೊಂದು ಟೈಮ್ 4 hourಗೆ ಮುಗ್ದೋಗ್ತಿತ್ತು. ಸೊ ಆ ಥರ ಸಿಲೆಬಸ್ ಪ್ರಕಾರ ಓದ್ತಾ ಇದ್ದಿತ್ತು. ಈಗ ತಾವು ಇಂಟರ್ವ್ಯೂ ಅಲ್ಲಿ ಕೂಡ ಫೇಸ್ ಮಾಡಿದ್ರಿ. ಅಲ್ಲಿ ಯಾವ ರೀತಿ ಇಂಟರ್ವ್ಯೂನಲ್ಲಿ ಸಂದರ್ಶನ ಯಾವ ರೀತಿ ದರ್ಶನ? ಯಾಕಂದ್ರೆ ಫಸ್ಟಿಗೆ ಅಂತಂದ್ರೆ ಒಂದು ಭಯ, ಆತಂಕ ಇರ್ತದಲ್ಲ. ಅಂದರೆ ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೊಡುವಾಗ ಸ್ವಲ್ಪ ಭಯ ಇತ್ತು. ಬಟ್ ಈ ವರ್ಷ ಇಂಟರ್ವ್ಯೂ ಕೊಡುವಾಗ ಭಯ ಎಲ್ಲ ಇರಲಿಲ್ಲ. ಅಂದರೆ ತುಂಬ ಅಲ್ಲೂ ಅಷ್ಟೇ, ಒಬ್ಬ ಸಾಮಾನ್ಯ ನಾಗರಿಕನಿಗೆ ಏನು ತಿಳುವಳಿಕೆ ಬೇಕೋ ಅದ್ರ ಮೇಲೇ ಪ್ರಶ್ನೆಗಳು ಕೇಳ್ತಾರೆ. ಸೊ ನಿಮ್ಗೆ ಎಷ್ಟು ಅರಿವಿದೆ ಅಂತ ಚೆಕ್ ಮಾಡ್ತಾರೆ, ನಿಮ್ಮ ಅನುಭವಗಳನ್ನ ಕೇಳ್ತಾರೆ, ನಿಮ್ಮ ಒಪಿನಿಯನ್ಸ್ ಕೇಳ್ತಾರೆ. ಸೊ ಅದ್ರ ಮೇಲೇ ಇಂಟರ್ವ್ಯೂ ಇರುತ್ತೆ. ಈಗ ತಾವು DC ಆಗ್ಬೇಕಂತ ಅಂದ್ಕೊಂಡು ಈ ಸೆಲೆಕ್ಷನ್ ಇರ್ತಾವಲ್ಲ, IPS ಇದ್ದರೆ IAS DC, ಅದರಲ್ಲಿ ನಿಮ್ಮದು ಯಾವುದು ಆಯ್ಕೆ ಆಗಿರ್ಬೋದು ನಿಮಗೆ? ಅಂದರೆ ಇನ್ನೂ ಗೊತ್ತಿಲ್ಲ, ಅದೇ ರಿಸಲ್ಟ್ ಅದೆಲ್ಲ ಆದಮೇಲೆ ಗೊತ್ತಾಗುತ್ತೆ. ಕನ್ಸಿದ್ರೆ DC ಆಗೇಬೇಕಂತ? DC ಆಗಬೇಕು ಅಂತ ಇದೆ, ನೋಡೋಣ ಏನು ಸಿಗುತ್ತೆ ಅಂತ. ಈಗನ ಆಯಿತಾ?
ಇದು ಡಾಕ್ಟರ್ ನಿವೇದಿತಾ ಬಾಯಿಮನಿ ಅವರ ಮಾತಾಗಿದೆ. ಯಾಕಂದರೆ ಈಗಿನ ವಿದ್ಯಾರ್ಥಿಗಳು ನಿರಂತರವಾಗಿ ಪರಿಶ್ರಮ ವಹಿಸಿ ಓದಬೇಕು. ನಾನು ಕೂಡ ಬಾಲ್ಯದಲ್ಲಿ ಜಿಲ್ಲಾಧಿಕಾರಿ ಆಗಬೇಕೆಂಬ ಕನಸನ್ನು ಹೊತ್ತುಕೊಂಡಿದ್ದೆ. ನಿರಂತರವಾಗಿ ಶ್ರಮವಹಿಸಿ ಓದಿದ ಹಿನ್ನೆಲೆಯಲ್ಲಿ ನಾನು ರ್ಯಾಂಕ್ ಕೂಡ ಗಿಟ್ಟಿಸಿಕೊಂಡಿದ್ದೆ ಎಂಬ ಮಾತನ್ನು ಹೇಳಿದ್ದಾರೆ. ನಾಗಪ್ಪ ಮಲ್ಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.